ಹಲೋ ಫ್ರೆಂಡ್ಸ್, ನಾವಿವತ್ತು ಡೋನಟ್ಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡ್ಕೊಂಬರ್ರಿ. ಅದಕ್ಕೆ ಏನು ಬೇಕಪ್ಪ ಅಂದರೆ 6 ತತ್ತಿ, 1 kg ಮೈದಾ ಹಿಟ್ಟು, ಸಕ್ಕರೆ ಪೌಡರ್, ಬೇಕಿಂಗ್ ಪೌಡರ್, ಹಾಲು ಕಾಯಿಸ್ಕೊಂಡು ತಣ್ಣಗೆ ಮಾಡ್ಕೊಂಡಿರೋದು, ಮತ್ತು ತುಪ್ಪ, ವೆನಿಲಾ ಎಸೆನ್ಸ್, ಜಾಜಿಕಾಯಿ. ಮೊದಲು ಒಂದು ಬೌಲಾಗ 6 ತತ್ತಿನ ಚೆನ್ನಾಗಿ ಬೀಟ್ ಮಾಡಬೇಕು. ಒಂದು ಬೌಲಲ್ಲಿ 6 ತತ್ತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇನ್ನೊಂದು ಬೌಲಲ್ಲಿ ಮೈದಾ ಹಿಟ್ಟು 1 kg ಹೇಳಿನಲ್ಲ, ಅಂದರೆ ಒಂದು ಗ್ಲಾಸ್ 5 ಗ್ಲಾಸ್ ಅಳತಿ, ಅಂದರೆ 5 ಗ್ಲಾಸ್ ಆಗ್ತದೆ 1 kg. ಅದು ಸ್ವಲ್ಪನೂ ಉಳಿಯಲ್ಲ. ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಂಡ್ಮೇಲೆ ಮತ್ತು ಇದೇ ಮೈದಾ ಹಿಟ್ಟು ಒಳಗೆ ಬೇಕಿಂಗ್ ಪೌಡರು 3 ಟೀ ಸ್ಪೂನ್, 3ರಿಂದ 4 ಟೀ ಸ್ಪೂನ್ ಬೇಕಿಂಗ್ ಪೌಡರು, ಅದನ್ನು ಮೈದಾ ಹಿಟ್ಟೊಳಗೆ ಜರಡಿ ಹಿಡಿಬೇಕು. ಈ ಮೈದಾ ಹಿಟ್ಟು ಮತ್ತು ಬೇಕಿಂಗ್ ಪೌಡರ್ ಚೆನ್ನಾಗಿ ಕಲಿಸ್ಕೋಬೇಕು. ಮೈದಾ ಹಿಟ್ಟು ಬೇಕಿಂಗ್ ಪೌಡರ್ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಕಡೆ ನಾವೇನು ಎಗ್ ಬೀಟ್ ಮಾಡ್ಕೋಕತ್ತೀವಲ್ಲ ಅದ್ರ ಒಳಗೆ ಸ್ವಲ್ಪ ವೆನಿಲಾ ಎಸೆನ್ಸ್, ಅಂದರೆ ತತ್ತಿ ವಾಸನೆ ಬರಬಾರ್ದಪ್ಪ ಅಂಥೇಳಿ ವೆನಿಲಾ ಎಸೆನ್ಸ್ ಹಾಕಬೇಕು. ಅದರೊಳಗೆ ಚೆನ್ನಾಗಿ ವೆನಿಲಾ ಎಸೆನ್ಸ್ ಹಾಕಿದ ಮೇಲೆ ಮತ್ತು ಚೆನ್ನಾಗಿ ಕಲಿಸ್ಕೊಂಡು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ನೀವು ಶುಗರ್ ಪೌಡರೇ ತೊಗೋಬೇಕು, ಇಲ್ಲ ಮನೆಗಿದ್ದ ಸಕ್ಕರೆ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಪೌಡರೇ ಮಾಡ್ಕೋಬೋದು. ನಿಮ್ಗೆ ಯಾವುದು ಅನುಕೂಲ ಆಗ್ತದೆ ನಾವು ಅದನ್ನು ಮಾಡ್ಕೊಳ್ರಿ. ನಾನಿಲ್ಲಿ ಮನೆಗೆ ಸಕ್ಕರೆ ಇತ್ತು, ಅದನ್ನೇ ಪೌಡ್ರ್ ಮಾಡ್ಕೊಂಡಿದ್ದೆ. ಅದು ಸಕ್ಕರೆ 1.5, ಅಂದರೆ 2 ಗ್ಲಾಸಿಗೆ ಇನ್ನೂ ಸ್ವಲ್ಪ ಕಡಿಮೆ ಹಾಕಿವಿ. ಮತ್ತು ಇದ್ರೊಳಗೆ ತುಪ್ಪ ಹಾಕಿವಿ ನೋಡಿರಿ. ಸಕ್ಕರೆ ಚೆನ್ನಾಗಿ ಮೇಲೆ ತುಪ್ಪ ಇದೆಷ್ಟು 100 ml ಒಂದು ಸಣ್ಣ ಡಬ್ಬಿ ಬರ್ತದೆ ನೋಡಿರಿ. ಅದು ತೊಗೊಂಡು ಡೈರೆಕ್ಟ್ ತುಪ್ಪ ಏನು ಮೆಲ್ಟ್ ಮಾಡಿಲ್ಲ ಏನಿಲ್ಲ, ಹಾಗೆ ಹಾಕ್ಕೊಂಡಿವಿ. ಅದನ್ನು ಹಾಕಿ ಚೆನ್ನಾಗಿ ಕಲಸಿದ ಮೇಲೆ ಇದೇನು ಜಾಜಿಕಾಯಿ ಅದ ನೋಡಿರಿ, ಅದನ್ನು ಸ್ವಲ್ಪ ತುರಿದು ಅದರೊಳಗೆ ಡೈರೆಕ್ಟ್ ಹಿಂಗೆ ತುರಿದು ಹಾಕಬೇಕು. ಇದರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ, ಅದಕ್ಕೆ ಇದನ್ನು ಹಾಕ್ಕೊಳ್ತೀವಿ. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಅವೆಲ್ಲ ಚೆನ್ನಾಗಿ ಕಲಸಿದ ಮೇಲೆ ಇದೇನು ಮೈದಾ ಹಿಟ್ಟು ಬೇಕಿಂಗ್ ಪೌಡರ್ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಆ ಮಿಕ್ಸನ್ನ ಈ ತತ್ತಿ ಮಿಕ್ಸ್ನಲ್ಲಿ ಸ್ವಲ್ಪ ಹಾಕ್ಕೊಂಡು, ಅಂದರೆ ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಈಗ ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ತೀವಿ ಹಂಗೆ ಸ್ವಲ್ಪ ಹಾಕ್ಕೊಂಡು ನಾದಬೇಕು. ಒಂದು ವೇಳೆ ಹಿಟ್ಟು ಗಟ್ಟಿ ಆಯ್ತಪ್ಪ ಅಂದರೆ ನೀವು ಸ್ವಲ್ಪ ಮೇಲೆ ಹಾಲು ಹಾಕ್ಕೋಬೋದು. ನಿಮ್ಗೆ ಹಾಲೊಂದು ಹಾಕೋದು ಹೇಳಿಲ್ಲಲ್ಲ, ನಾವು ತತ್ತಿ ಏನು ಕಲಸಕತ್ತಿದ್ವಲ್ಲ ಅದರೊಳಗೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ, ಅದೊಂದು ಮರಿಬೇಡ್ರಿ. ಮತ್ತು ಆಮೇಲೆ ಒಂದು ವೇಳೆ ನಿಮ್ಗೆ ಹಿಟ್ಟು ಕಲಸುವಾಗ ಗಟ್ಟಿ ಆಯ್ತಪ್ಪ ಅಂದರೆ ನೀವು ಮತ್ತಿನ್ನು ಸ್ವಲ್ಪ ಮೇಲೆ ಹಾಲು ಹಾಕ್ಕೊಂಡು ಕಲಿಸ್ಕೋಬೋದು. ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ತೀವಿ ಹಂಗೆ ನಾದ್ಕೋಬೇಕು. ನಾದಿದ ಒಂದು 10-15 ನಿಮಿಷ ಅದನ್ನ ನೆನೆಗೆ ಬಿಡಬೇಕು. ನೆಂದಾದ್ಮೇಲೆ ಈಗ ನೋಡಿರಿ, ನಾವು ಚಪಾತಿ ಮಾಡ್ಕೋಕತ್ತೀವಿ, ಹಿಂಗೆ ಸ್ವಲ್ಪ ದಪ್ಪನೇ ಇರಬೇಕು. ಇಷ್ಟು ದಪ್ಪ, ಭಾಳ ತೆಳ್ಳಗೂ ಇರಬಾರ್ದು. ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪನೇ ಇರಬೇಕು. ಇದು ತೆಳ್ಳಗಾಯಿತು, ಇನ್ನೂ ಸ್ವಲ್ಪ ಇದಕ್ಕಿಂತ ದಪ್ಪನೇ ಇರಬೇಕು. ನಿಮ್ಮ ಹತ್ರ ಒಂದು ಗ್ಲಾಸ್ ಇರ್ತದೆ ನೋಡಿರಿ, ಆ ಗ್ಲಾಸಿಂದ ನೀವು ಶೇಪ್ ಮಾಡ್ಕೋಬೋದು. ನನ್ನ ಹತ್ರ ಇನ್ನೂ ಬೇರೆ ಶೇಪ್ಗಳು ನಾವು ಅದನ್ನು ಮಾಡಿ ತೋರಿಸ್ತೀವಿ ನಿಮ್ಗೆ. ಗ್ಲಾಸು ಮತ್ತು ವೆನಿಲಾ ಎಸೆನ್ಸ್ ಅದು ಮುಚ್ಚಳ ಇತ್ತು, ಅದರಿಂದನೂ ನಾವು ನಡುವೆ ಸಣ್ಣದು ಹೋಲ್ ಹಾಕಿವಿ ನೋಡಿರಿ. ನಾವು ಆಲ್ರೆಡಿ ಡೀಪ್ ಆಯಿಲ್ ಫ್ರೈ ಮಾಡೋಕೆ ಇಟ್ಟಿದ್ವಿ, ಎಣ್ಣೆ ಕಾಯ್ಸೋಕೆ ಇಟ್ಟಿದ್ವಿ. ಅದು ಈಗ ಎಣ್ಣೆ ಸಣ್ಣನೇ ಇಡಬೇಕು, ಗ್ಯಾಸು ಸಿಮ್ಮಲ್ಲೇ ಇವನ್ನ ನಾವು ಬೇಯಿಸ್ಬೇಕು. ಯಾಕಂದರೆ ಒಳಗೆ ಹಿಟ್ಟಿರಬಾರ್ದು. ಸಿಮ್ ಗ್ಯಾಸ್ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. 2 ಕಡೆ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಫ್ರೈ ಮಾಡಬೇಕು. ನೋಡಿರಿ, ಬೇರೆ ಶೇಪ್ ಅಂದ್ರೂ ಸ್ಟಾರ್ ಅದ, ಮತ್ತು ಹಾರ್ಟ್ ಶೇಪು, ಫ್ಲವರ್ ಶೇಪು, ಬೇರೆ ಶೇಪ್ ಆ ಶೇಪಿಂದು ನಾವು ಡೋನಟ್ಸ್ ಮಾಡ್ಕೋಬೋದು. ಇದು ಗ್ಯಾಸ್ ಹೈ ಇಟ್ಟು ಇದನ್ನು ನಾವು ಫ್ರೈ ಮಾಡಬಾರ್ದು, ಯಾಕಂದರೆ ಇವು ಒಳಗೆ ಬೇಯಲ್ಲ.
ಹಿಟ್ಟಿಟ್ಟಿರ್ತಾವೆ. ಅದಕ್ಕೆ ನೀವು ಸಿಮ್ಮೆ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ನೋಡಿರಿ, ಹಾರ್ಟ್ ಶೇಪು, ಫ್ಲವರ್ ಶೇಪು ನನ್ನ ಹತ್ರ ಯಾವ ಶೇಪ್ ಅವ ಅವನ್ನ ಮಾಡಿ ಡೋನಟ್ಸ್ ರೆಡಿ ಆಯಿತು. ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.